ರೀ ನಿಮ್ದು ಬರೀ ಇದೇನೇನಿಯ ಗೋಳಾಯ್ತು. ಎಲ್ರೂ ನಿಮ್ದೇಗಿರೋ ಟೇಮಾಗೆ ನನಗಂತೂ ಬರೀ ನಿಮ್ದೇನೆಯ ಟೆನ್ಷನ್ನು. ಈಗ ಬಸ್ರಿ ಈಗ 9 ತಿಂಗಳು ಆಯ್ತು ನನಗಂತೂ. ನೀವು ಹಿಂಗೇನಿ ಅಳ್ಕೊಂಡು ಕುಂತ್ಕೊಂಡ್ರೆ ನಂದು ಮುಂದೇನು ಕತೆ ಏನು ಹೇಳಿ ನೀವೇನೇನಿಯ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ನಿಮ್ಮಿಂದ. ನನಗಂತೂ ಎಲ್ಲಿಂದನೂ ನೆಮ್ಮದಿಲ್ಲ ತಗೊಳ್ಳಿ ನಿಮ್ಮಿಂದ. ಕುರಿ ಕತ್ಕೊಂಡೋದ್ರಿ ಮ್ಯಾಕೆ ಕತ್ಕೊಂಡೋದ್ರಿ ಅಂತ ಹೇಳ್ಬಿಟ್ಟು ಬರೀ ಇದೇನೇನಿಯ ಕತೆ ಆಗೋಗ್ಬಿಡ್ತು ನನಗಂತೂ. ಬದಲಾಗಿದ್ದೀರಾ ಅಂತ ಹೇಳಿದ್ರೆ ಇಂಥ ಕೆಲಸವೇ ಮಾಡೋದು ನೀವು. ಕುರಿ ಏನು ಕತ್ಕೊಂಡು ಹೋಗ್ಬೇಕಿತ್ತು ನೀವು ಹೇಳಿ. ಚಿನ್ನ ನಾನೆಲ್ಲ ಕದ್ದಿದ್ದು ಕುರಿ ಕದ್ದಿದ್ದು ಅವ್ರ ಮಗ ನಿನ್ಯ. ಅವ್ರ ಮಗ ಹೇಳ್ದ ಕುರಿ ಕತ್ಕೊಂಡು ಹೋಗಕ್ಕೆ ನೀನೇನಾರ ಸಪೋರ್ಟ್ ಮಾಡಿದ್ರೆ ನಿಂಗೂ 4 ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಾನು ಕುರಿ ಕದ್ಯನ ಅಂತ ಹೇಳ್ಬಿಟ್ಟು ಕದ್ದಿದ್ದು. ನೀನು ಏನು ತಲೆ ಕೆಡಿಸ್ಕೊಬೇಡ. ನಮ್ಗೆ ಹುಟ್ಟ ಮಗುಗೆ ಏನಾರ ಮಾಡ್ಬೇಕಲ್ವಾ. ಮೈ ಬಗ್ಸ್ ಮಾಡಬೇಕು, ಹಿಂಗಲ್ಲ ಮಾಡೋದು. ಮೈ ಬಗ್ಸ್ಬಿಟ್ಟು ನೀವು ಕ್ಯಾಮೆ ಮಾಡಿ ಎಲ್ಲ ಸೊರೈತದೆ. ಮೈ ಬಗ್ಸ್ ಮಾಡಿದಂಗೆ ನೀವು ಬರೀ ಇದ್ರಾಗೆ ಕಂಡರ್ದಾಗ ಹೆಂಗೆ ಉದ್ಧಾರ ಆಗೋದು, ಕಂಡರ್ ದುಡ್ಡು ಎತ್ಕೊಂಡು ಹೆಂಗೆ ತಿನ್ನೋದು ಅಂತ ಮಾತ್ರ ನೀವು ಮಾಡಕ್ಕೆ ಹೋಗ್ಬೇಡಿ. ನಂಗೆ ಮಯೂರ್ದೋಯ್ತದ ನೋಡಿ. ಅಯ್ಯೋ ಶಿವನಿ, ಪೊದ್ದುಗಂತೂ ನಾನು ಏನು ಹೇಳೋಕ್ಕಾಗಿಲ್ಲ. ಪೊದ್ದು ಅಂತೂ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಅವಳಿಗಂತೂ ಏನು ಹೇಳೋಕ್ಕಾಗಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ನನ್ನ ತಂಗಿಗೆ ನೀನು ಹೇಳೋದು ವಾಸಿ. ಇಲ್ಲ ನಾನು ಎಂಡ್ರಿಗೇನಾದ್ರೂ ಅದು ನನ್ನ ಮನೆ ಅಲ್ಲ ಅಂತ ಗೊತ್ತಾಯ್ತು ಅಂದರೆ ನನ್ನ ತಿಥಿಯಾಗೋಯ್ತದೆ. ಆಮೇಕಿಂದ ಈಗಲೇ ಹೆಂಗೋ ಸಂಸಾರ ಸಂದಾಗಿ ನೋಡ್ಕೊಂಡು ಹೋಯ್ತೈತೆ. ಎಲ್ಲರೂ ಇಬ್ಬರ ಎಂಡಿನ ಮುದ್ದಿನ ಗಂಡ ಅಂತ ಹೇಳ್ಬಿಟ್ಟು ಊರು ತುಂಬ ಅಂತವ್ರೆ. ಆಮೇಲೆ ಇಬ್ಬರು ತಗೊಂಡು ಪರ್ಕೆ ತಿನ್ಬೇಕಾಯ್ತದೆ. ಮೊದಲು ಹೋಗ್ಬಿಟ್ಟು ನನ್ನ ತಂಗಿಗೆ ಹೇಳ್ತೀನಿ ಹೊಸಿ ಸಹಾಯ ಮಾಡು ಅಂತ ಹೇಳ್ಬಿಟ್ಟು. ಅಯ್ಯೋ ನಾನು ಎಂಡ್ರು ಹೋಗೋದಕ್ಕಿಂತ ಮುಂಚೆನೇ ಹೋಗ್ಬಿಡ್ಬೇಕು ನಾನು. ಒಬ್ಳನ್ನ ಕಟ್ಕೊಂಡ್ರೆ ನೀನು ಯಾಕೆ ಕಷ್ಟ ಅಂತಂದ್ರೆ ಇಬ್ಬಿಬ್ಬರನ್ನ ಕಟ್ಕೊಂಡು ಅನುಭವಿಸ್ತಾ ಇದ್ದೀನಲ್ಲ ನಾನು. ಪೊದ್ದು ಮನೆಗೆ ಹೋದ್ರೆ ಪರ್ಕೆ ಬೀಳ್ತವೆ, ಬ್ಯಾಡ. ಇವಳು ಮನೆಗೆ ಹೋಗೋಣ. ಸುಮಾ ಸಂದಕ್ಕಿದ್ದೀನವ? ಓಹೋ ನೋಡೆ ಸುಮಾ, ನಿನ್ಗೆ 9 ತಿಂಗಳಾಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಅಣ್ಣಯ್ಯ ಬಂದವನೇ ಸೀಮಂತ ಮಾಡಕ್ಕೆ ಕರ್ಕೊಂಡು ಹೋಗಕ್ಕೇನೋ ಬಂದಿರ್ಬೇಕಣಮ್ಮ. ನೋಡು ಹಣ ಇಷ್ಟೊತ್ತು ನೆನೆಸ್ಕೊಂತ ಇದ್ಲು. 9 ತಿಂಗಳಾಯ್ತು ನನಗೆ, 9 ತಿಂಗಳಾಯ್ತು ನನಗೆ ಅಂತ ಹೇಳ್ಬಿಟ್ಟು ಕೊನೆಗೂ ನೆನೆಸ್ಕೊಬಿಟ್ಟು ಬಂದ್ಬಿಟ್ರಲ್ಲ ನೀವು. ಇನ್ನು ಈಗ ನಿಮಗೆ ಸಮಾಧಾನ ಆಯ್ತಪ್ಪ. ನನ್ನ ತುಂಗಿಗಾಗಲೇ ಏನಿಯಾ 9 ತಿಂಗಳ ಅಂದರೆ ನೀವು ಮನೆ ಕರಿಯಕ್ಕೆ ಬಂದಿಲ್ಲ ಅನ್ನಿ. ರೀ ನನಗೆ ಸೀಮಂತ ಮಾಡಿಸ್ಕೊಂಡು ನನಗೇನಾಗ್ಬೇಕು ಬಿಡಿ. ಈ ಊರ ಹತ್ರ ಎಲ್ಲನೂ ನಮ್ಮ ಅಣ್ಣಯ್ಯ ನನಗೆ 9 ತಿಂಗಳು ಅಂತಾನೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಕರಿಯಕ್ಕೇನು ಬಂದಿರಲ್ಲ ಯಪ್ಪ. ಏನೋ ಬ್ಯಾರೆ ಉದ್ದೇಶ ಇಟ್ಕೊಂಡೆ ಏನಿಯ ಬಂದಿತ್ತಾನೆ. ಅಬ್ಬಾ ಸುಮಾ ಹಂಗೇನಿಲ್ಲ ಕಣವ. ಎಷ್ಟು ತಿಂಗಳು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗನಿ ಅಂತ ಬಂದೆ. ಎಷ್ಟು ತಿಂಗಳು ಅಂತ ಹೇಳ್ಬಿಟ್ಟು ಸೀಮಂತ ಮಾಡ್ಬೇಕಲ್ಲ 9 ತಿಂಗಳಿಗೆ, ಅದಕ್ಕೆ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಓಹಾ ಹೌದಾ, ಸರಿ. ಇನ್ನೀಗ 9 ತಿಂಗಳು ಬಿದ್ದೈತೆ, ಇನ್ನೇನು ಸೀಮಂತ ಮಾಡಬೇಕು ಅದೇ ಬೇಜಾರಾಗಿದ್ಲು. ತವ್ರ ಮನೆಯವ್ರು ಯಾರು ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸಮಾಧಾನ ಮಾಡ್ತಾ ಇದ್ದೆ. ತಂಗ್ಯವ ಸೀಮಂತ ಮಾಡದೇನೇನಿಯ ಮಾಡಲ್ಲ ಅಂತ ಯಾರು ತಂಗ್ಯವ ಹೇಳಿದ್ದು? ಸೀಮಂತ ನಿಂದು ಸಂದಕ್ಕೆ ಏನಿಯ ಮಾಡನ್ ಬಿಡು. ಇದೇನು ನಿಮ್ದು ಮನ್ಸಿನ ಮಾತಲ್ಲ ಬಿಡಿ. ಸುಮಾ ಈಗ ನಿಮ್ಮ ಅಣ್ಣಯ್ಯ ಬಂದವನೆ, ನಮ್ದವ್ರಮ್ಮ ಮನೆಗೆ ಬಂದವ್ರಿಗೆ ಏನೋ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಹಿಂಗೆ ಕಿತ್ತಾಡ್ಕೊಂಡು ಕುಂತ್ಕೊಳ್ಳೋದ ಹೇಳು. ಇರು ಹೋಗ್ಬಿಟ್ಟು ನಾನು ಏನೋ ಒಂಚೂರು ತಗೊಬತ್ತೀನಿ. ಹಾಲು ಬೇರೆ ಖಾಲಿ ಆಗವೇನೋ ಕರ್ಕೊಂಬಿಟ್ಟು ಬರ್ತೀನಿ. ಹಸಿದ್ರಾಗೆ ನೀನು ನಿಮ್ಮ ಅಣ್ಣ ಇಂತಾಗ ಮಾತಾಡ್ತಿರು. ಸುಮಾ ಏನವ ಸಂದಕ್ಕಿದೆಯಾ? ಈಗೆಲ್ಲನೂ ಆರೋಗ್ಯ ಹೆಂಗೈತೆ? ಅದೇನಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ವಿಷಯ ಹೇಳೋಣ. ಇಷ್ಟು ದಿನ ಇಲ್ದಿದ್ದೋನು ನಾನು ಗುಡಿಸ್ಲಾಗಿದ್ರು ಕ್ಯಾರೆ ಅಂತ ಬರ್ದಿದ್ದೋನು ಇವಾಗ ಬಂದ್ಬಿಟ್ಟು ನೀನು ಹೊಸ್ದಾಗಿ ವಿಚಾರಿಸ್ತಿದೀಯ ನನಗೆ ಅಂತ ಹೇಳಿದ್ರೆ ಏನಾರ ಒಂದು ಇರಬೇಕಲ್ವ ವಿಷಯ. ಅದೇನು ವಿಷಯ ಅಂತ ಹೇಳ್ಬಿಡು. ಸುಮ್ಕೆ ನೀನಿಯ ನನ್ನ ಮೇಲೆ ಪಿರುತಿ ಅವನೇ ಐತೇನೋ ಅನ್ನಂಗೆ ನೀನೇ ನಾಟ್ಕಾಡಕ್ಕೆ ಬರಬೇಡ. ಇಲ್ಲ ಕಣೆ ತಂಗವ, ಹಂಗೆಲ್ಲನೂ ಇಲ್ಲ. ನನಗೆ ನಿನ್ನ ಮೇಲೆ ಪಿರುತಿ ಇಲ್ದಂಗೆ ಇರೋಳು ಒಬ್ಳೆ ನೀನಿಯ, ನಮ್ಗೇನು ಪಿರುತಿ ಇಲ್ದಂಗೆ ಇರ್ತದ? ಅದಕ್ಕೆ ನೀನಿಯ 6 ತಿಂಗಳಾದ್ರೂ ಮನೆ ಕಡೆ ಬಂದಿರಲಿಲ್ಲ, ಗೃಹ ಪ್ರವೇಶ ಆದ್ರೂ ಬಂದು ಕರೀಲಿಲ್ಲ. ಈ ಸಂಪತ್ತಿಗೆ ಬಂದ್ಬಿಟ್ಟು ಸರಿ ಅದೇನು ವಿಷಯ ಅಂತ ಹೇಳ್ಬಿಡೋಣ. ಸುಮ್ಕೆ ನೀ ಮಾತು ಬೆಳೆಸೋದು ಯಾಕೆ? ನಿನಗೂ ಗೊತ್ತಿರ್ಬೇಕಲ್ವಾ ನನ್ನ 2ನೇ ಹೆಂಡತಿ ಶಾರದಾನ್ ವಿಷಯ. ಶಾರದಾ ನನ್ನ 2ನೇ ಹೆಂಡತಿ. ನನಗೇನು ಇಡೀ ಊರಿಗೆ ಏನಿಯ ಗೊತ್ತು ಹೇಳಿ. ಅದೇನು ಅಂತ ಹೇಳಿದ್ರೆ ನಾನು ಶಾರದಂಗೆ ನನ್ನವು ಊರಾಗೆ 2 ಮನೆ ಅವೇ, ಈಗ ಹೊಸ ಮನೆ ಬೇರೆ ಕೊಡ್ತಾ ಇವನಿ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಅದು ನಿನ್ನ ಹತ್ರ 3 ಮನೆ ಅವ, ಅದಕ್ಕೆ ನಾನೇನು ಮಾಡ್ಬೇಕಿವಾಗ? ಅದೇನು ಅಂತ ಹೇಳಿದ್ರೆ ಇದೂ ನನ್ನ ಮನೆನೇನಿಯ, ನನ್ನ ತಂಗಿ ಗಂಡಂಗೂ ಸುಮ್ಮನೆ ಇರಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಕೆ ಹೇಳಿದ್ದೀನಿ. ಈಗ ನಾನು ಎಂಡ್ರೇನಾದ್ರ ಬಂದರೆ ಅವ್ರದ್ದೇನೇನಿಯ ಮನೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತೀಯಾ? ಏನೋ ಗ್ರಾಚಾರ ಕೆಟ್ಟೈತೇನೋ? ನಾನೇ ಕೇಳಲಿ ನನ್ನ ಮನೆ ಅಂತ ಹೇಳ್ದಿದ್ದಂಗೆ ನಾನೇಕೆ ನಿಮ್ಮ ಮನೆ ಅಂತ ಹೇಳಿ? ನನ್ನ ಗಂಡ ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಕೊಂಡ್ಕೊಂಡಿರೋ ಮನೆ, ನಾನು ಹಂಗೆಲ್ಲ ಹೇಳಕ್ಕಿಲ್ಲ. ಹಂಗೆ ಅನ್ಬೇಡ ತಂಗ್ಯವ, ನೀನಂಗೆ ಅಂದ್ಬಿಟ್ರೆ ದೇವ್ರಣೆಗೂ ಅವಳು ನನ್ನ ಬೀದಿನಾಗ ಹಿಡ್ಕೊಂಡು ಪರ್ಕೆ ತಗೊಂಡು ಹಾಕ್ಬಿಡ್ತಾಳೆ. ಅವಳೊಂಥರ ದುಡ್ಡು ಅಂತ ಸಾಯ್ತಾಳೆ. ಅವಳ ತಗೂ ದುಡ್ಡು ಐತೆ ತಂಗ್ಯವ, ಆದರೆ ಏನು ಮಾಡನಿ, ಆದರೂ ಅವಳಿಗೆ ದುಡ್ಡು ಜಾಸ್ತಿ. ಅದಕ್ಕೇನೆ ನಾನು ನಮ್ಮವು 3 ಮನೆ ಅವೆ ಹಂಗೆ ಅಂತ ಹೊಸಿ ಸುಳ್ಳು ಹೇಳ್ಬಿಟ್ಟೆ. ಅದಕ್ಕೆ ಅವಳು ಹೌದಾ ನೋಡ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಮನೆ ತಕ್ಕ ಬತ್ತಾಳೆ ಅಂತ ಅನ್ನಿಸ್ತದೆ ಇವತ್ತು. ಮನೆ ತಕ್ಕ ಬಂದರೆ ಹೊಸಿ ನೀನೇನೆನಿಯ ಹೊಸಿ ಅವ್ರದ್ದೇನೆನಿಯ ಮನೆ ಅಂತ ಹೇಳ್ಬಿಟ್ಟು ಉಪಕಾರ ಮಾಡ್ತೀಯಾ?
ಇದೊಳ್ಳೆ ಕತೆ ಆಯ್ತಲ್ಲಣ್ಣ ನಿಂದು, ಇದೊಳ್ಳೆ ಕತೆ ಆಯ್ತು. ಓ ನಾನು ಯಾಕೆ ಅವಳು ಬಂದ ತಕ್ಷಣ ನಾನು ಹೇಳ್ಬಿಡ್ಲಿ, ನಾನು ಹಂಗೆಲ್ಲನೂ ಹೇಳಕ್ಕಿಲ್ಲ. ಓ ನನ್ನ ಮನೆ ಅಂತ ನೀನು ಹೇಳ್ತೀನಿ, ಅವಳಿಗೆಲ್ಲ ಎದ್ರಕಂಡು ನಾನು ಯಾಕೆ ನಾನು ನಿನ್ನ ಮನೆ ಅಂತ ಹೇಳಿ. ಓ ಇದೊಳ್ಳೆ ಸೊರೈತಪ್ಪ. ನೋಡು ಸುಮ, ನಿಮ್ಮ ಅಣ್ಣನ ಸಂಸಾರ ನಿನ್ನ ಕೈಯಾಗೇನೆ ಐತೆ, ನಿನ್ನ ಕೈಯಾಗೇನೆ ಐತೆ. ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕಾಪಾಡಕ್ಕಿಲ್ಲ, ನೀನೇ ಕಾಪಾಡಬೇಕು. ನಿನ್ನ ಕೈ ಮುಗಿತೀನಿ, ಕೈ ಮುಗಿತೀನಿ. ಸರಿ, ಒಂದು ನನ್ನ ಮನೆ, ಇನ್ನೊಂದು ಮನೆ ಯಾರ್ದನ್ನು ಹೇಳ್ದೆ? ಪೊದ್ದು ಮನೆನೂ ನನ್ನ ಮನೆ ಅಂತ ನಿನಗೆ ಹೇಳ್ದೆ. ನಿನ್ನ ಭವಿಷ್ಯ ಕಣ್ಮುಂದೆ ಕಾಣಿಸ್ತಾ ಇದ್ ಕಣಣ್ಣ, ಕಣ್ಮುಂದೆ ಕಾಣಿಸ್ತಾ ಇದ್ ಬಿಡು. ನಮ್ಮಂತಾಗ ಬಂದಾಗ ತಾನೇ ನಾನು ಏನೋ ಹೇಳ್ತೀನಿ. ಸರಿ ಆಯ್ತು ಬಿಡಿ, ಹೇಳ್ತೀನಿ. ಇದ್ಯಾಕೆ ಹಿಂಗ್ ನಗ್ತಾ ಇದೆಯಾ? ಪೊದ್ದು ಹೊತ್ತಿಗೆ ಹೆಸರು ಕೇಳಿದ್ನಲ್ಲ, ಅದಕ್ಕೇನೋ ಅಂತ ಖುಷಿ ಆಯ್ತು. ನಂದು ಹಂಗೇನೆ ಹೊತ್ತಿಗೆದು ಇಬ್ರದ್ದು ಸೇರ್ಬಿಟ್ಟು ಹೊತ್ತಿಗೆನೆ ನೀ ವಿಚಾರಿಸ್ಕೊಂತದ್ ಬಿಡು. ನಾನು ಯಾಕೆ ವಿಚಾರಿಸ್ಕೊಂಡ್ಲಿ? ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟ ನಿನ್ನ ಗಂಡ, ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟ ನಿನ್ನ ಗಂಡ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಮೇಲೆ ಹೇಳ್ತೀಯಲ್ಲ. ಮತ್ತೆ ನೀನೇ ನಿಜ ಹೇಳ್ಬಿಟ್ಟು ನಿಜ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ ನೀನು ಇವಾಗ ಸುಳ್ಳು ಹೇಳ್ಬಿಟ್ಟೆ ತಾನೇ ಎರಡನೇ ಮದುವೆ ಮಾಡ್ಕೊಂಡ್ರೆ ಅದು ಅನ್ಭವ್ಸ್. ದಯವಿಟ್ಟು ನನ್ನ ಎಂಡ್ರು ಬಂದರೆ ದಯವಿಟ್ಟು ನೀನೇ ಇದು ಮಾಡಬೇಕು. ಸರಿ ಹೇಳಿ ಆಯ್ತು. ನಾನು ಯಾಕೆ ಬಾಯಿ ನೋಯಿಸ್ಕೋಬೇಕು? ಪೊದ್ದು ತಕೋದ್ರೆ ಹೊತ್ತಿಗೆನೇ ಸರಿಯಾಗಿ ಮಾಡ್ತತೆ, ಇಕ್ತದ ಗುನ್ನನ ಸರಿಯಾಗಿ. ಯಾರಿದ್ದೀರಾ ಮನೆಯಾಗೆ? ಯಾರಿದ್ದೀರಾ? ಓ ಬಂದ್ಲು ಅಂತ ಕಾಣ್ತದೆ. ಓ ನಾನು ಯಾರು ಅಂತ ಗೊತ್ತಾಯ್ತಾ? ನಿನ್ನ ಹೆಸರು ಸುಮಾ ಅಂತ ತಾನೆ? ನಾನು ಯಾರು ಅಂತ ಗೊತ್ತಾಯ್ತಾ? ಹಾಂ ಗೊತ್ತಾಯ್ತು. ಹೇಳಿ. ನಮ್ಮ ಅಣ್ಣನ ಎರಡನೇ ಹೆಂಡತಿ. ಅಷ್ಟನ ಗೊತ್ತಾಯ್ತಾಯ್ತಲ್ಲ, ಸದ್ಯ ಅಷ್ಟೇ ಸಾಕು. ಮತ್ತೆ ಏನು ಆಗಲೇ ಎಷ್ಟು ತಿಂಗಳು? 9ನೇ ತಿಂಗ್ಳಿಗೆ ಬಿದ್ದೈತಿ ಇವಾಗ. ಓ ಹೌದೇ? ಮತ್ತು ನಿನ್ನ ಗಂಡ? ಓ ಇವರೇನೇನಿಯ ನಿನ್ನ ಗಂಡ? ಹಾಂ ನಾನೇನಿಯ. ಏನು ಇಷ್ಟು ದೂರ ಹುಡುಕೊಂಬಿಟ್ಟು ಬಂದಿದ್ದೀರಾ? ನಾನು ನೀನು ನೋಡ್ಕೊಂಡು ಹೋಗಿ ಬಂದ್ರು? ಇಲ್ಲ 9 ತಿಂಗಳು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಬಂದ್ರು ಸೀಮಂತ ಮಾಡೋಕ್ಕೆ? ಏನು ಸೀಮಂತ ಮಾಡೋದ? ಅಯ್ಯೋ ಸೀಮಂತಕ್ಕೆ ಏನು ಹೊಸಿ ಖರ್ಚು ಆಯ್ತದ? ನೆಂಟ್ರನ್ನೆಲ್ಲ ಕರೆಸಿ ಊಟ ಹಾಕ್ಸಿ ಯಪ್ಪ ಏನು ಹೊಸಿ ಖರ್ಚು ಆಯ್ತದೆ ಅಂತ ಅನ್ಕೊಬಿಟ್ರ? ಅಯ್ಯೋ ಈಗ ಯಾರು ಸೀಮಂತ ಮಾಡ್ಕೊಳಕ್ಕಿಲ್ಲ ಹೇಳಿ. ಸುಮ್ಮನೆ ಕೂರಿಸ್ಬಿಟ್ಟು ಮನೆಗೆ ನೀ ಎದ್ದೊಳಿಸ್ತಾರೆ, ನೆಂಟ್ರನ್ನೇನೋ ಕರೆಯೋಕ್ಕಿಲ್ಲ ಏನಿಲ್ಲ. ಸುಮ್ಕೇನಿಯ ಅದಕ್ಕೆ ಬೇರೆ ದುಡ್ಡು ದಂಡ. ಸುಮ್ಮನೆ ಏನಕ್ಕೆ ಮಾಡ್ಬೇಕು ಹೇಳಿ ಸೀಮಂತವಾ? ಬುಡಿ, ನಾನೇನು ಯಾವತ್ತೂ ನಿಮಗೆ ಮಾಡು ಅಂತ ಕೇಳ್ತಾ ಇಲ್ಲ. ಸರಿ ಬನ್ನಿ ಕುಂತ್ಕೊಳ್ಳಿ. ಬಂದಿದ್ದೇನು ಅಂತ ಹೇಳಲೇ ಇಲ್ಲ. ಏನಪ್ಪ ನಿಂದ ಆಸ್ತಿ ಪಾಸ್ತಿ ಅಂತ ಹೇಳ್ಬಿಟ್ಟು ಊರಾಗೇನು ಇಲ್ವೇನು? ಅವಾಗಿತ್ತು, ಇವಾಗೇನು ಇಲ್ಲ. ಯಾಕೆ? ಅಲ್ಲ ಕಣಪ್ಪ, ಕಂಡೋರ್ ಮನೆಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟಿರ್ತೀಯ ನೀನಂತೂ ಹೇಳು. ಅದು ಬಾಡಿಗೆ ಬಂಕ ಇಲ್ದಿದ್ದಂಗೆ ಪುಕ್ಸಟ್ಟೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಅಂತ ಹೇಳ್ಬಿಟ್ಟು ಇರೋಕ್ಕಾಯ್ತದೆ? ಎಲ್ಲನೂ ಒಂದಿನ ಚಂದ, 2 ದಿನ ಚಂದ, 3-4 ದಿನ ಎಲ್ಲನೂ ಏನೋ ಚಂದ. ಆಮೇಕಿನ ಜೀವನ ಪೂರ್ತಿ ಪುಕ್ಸಟ್ಟೆ ಮನೆಗಿರ್ಬೇಕು ಅಂತಂದ್ರೆ ಯಾರಿಗೆ ತಾನೇ ಆಯ್ತದೆ ಹೇಳು? ಯಾರಿಗಾಯ್ತದೆ? ಇದೇನಕ್ಕ ಹಿಂಗೆ ಹೇಳ್ತಿದ್ದೀರಾ? ಪುಕ್ಸಟ್ಟೆ ಯಾರವ್ರ ಮನೆಗೆ? ಅದೇ ನೀವು ಸುಮ್ಕೇರಿ ಸ್ವಲ್ಪ ಹೊತ್ತು, ನಾನು ಮಾತಾಡ್ತೀನಿ, ನೀವೇನು ಮಾತಾಡಬೇಡಿ. ಅಲ್ವೇ ಪುಕ್ಸಟ್ಟೆ ಗಿಕ್ಸಟ್ಟೆ ಅಂತ ಹೇಳ್ತೀರಾ? ಸುಮ್ಕಿರ್ಬೇಕೇನೆ? ನೀವು ಸುಮ್ಕಿರ್ರಿ. ಹೇಳಿ ಮುಂದಕ್ಕೆ. ಅಲ್ಲ ಈಸ್ ದಿನ ಫ್ರೀಯಾಗಿ ಹೆಂಗೋ ಮನೆಯಾಗಿದ್ದೀರಾ. ಇವಾಗ ನಮ್ದು ಸಂಸಾರ ದೊಡ್ಡದಾಗೈತೆ. ಮಮ್ತಿ ಅವಳು ಬೇರೆ ಬೋಸ್ರಿ, ಅವಳಿಗೂ ಮಕ್ಕಳಾಯ್ತದೆ, ಅವಳಿಗೆ ಎಷ್ಟು ಖರ್ಚು ಆಯ್ತದೆ. ಈಗ ನಾನು ಬೇರೆ ಬಂದೀವ್ನಿ, ನಮ್ಮ ಅತ್ತೆ, ನನ್ನ ಗಂಡ, ಹಂಗೇನೆ ಮಮ್ತಿ ಅವ್ರ ಅಮ್ಮ, ಮನೆ ತುಂಬ ಜನನೇನಿಯ. ನಮಗೂ ಜೀವನಕ್ಕೋಸಿ ಕಷ್ಟ ಆಗೇ ಆಯ್ತದೆ. ಪುಕ್ಸಟ್ಟೆ ಇದ್ರಲ್ಲ ನೀವು ಇಷ್ಟು ದಿನ ಮನೆಗೆ. ಇಷ್ಟು ದಿನ ಪುಕ್ಸಟ್ಟೆ ಇರೋದೇನು ಬೇಡ ನೋಡಿ. ಈ ತಿಂಗಳಿಂದ ಈ ಮನೆಗೆ ಬಾಡಿಗೆ ಕೊಟ್ಬಿಡಿ ನೀವು, ಸರಿನಾ? ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಮಗೂ ಕಷ್ಟ ಆಯ್ತಲ್ವಾ? ಈ ಮನೆ ಬೇರೆ ಯಾರಿಗಾನ ಕೊಟ್ಬಿಟ್ರೆ ಹೆಂಗಿದ್ರು ದುಡ್ಡು ಬರ್ತದೆ. ಅದಕ್ಕೇನೆಯ ಏಯ್ ಯಾರ್ಲ ಇವಳು? ಕೊಡ್ಲಾ ಮಚ್ಚು. ನಮ್ಮನೆಗೆ ನೀ ಬಂದ್ಬಿಟ್ಟು ನಮ್ಮನೆಗೆ ನೀ ಬಾಡಿಗೆ ಕಟ್ಟು ಅಂತ ಹೇಳ್ತಾ ಇದೀಯ ನೀನು? ಯಾವ್ದ್ಲ ನಿನ್ ಮನೆ? ಏನೋ ಪಾಪ ನೆಂಟ್ರು ಅಂತ ಹೇಳ್ಬಿಟ್ಟು ನಯಸ್ಸಾಗಿ ಹೇಳ್ತಿರೋದಕ್ಕೆ ಭಾಳ ದುರಂಕಾರ ಬಂದ್ಬಿಟ್ಟೈತೆ ನಿನ್ಗಂತೂ, ಭಾಳ ದುರಂಕಾರ. ಓ ಸುಮ್ಮನೆ ಕುಂತ್ಕೊಂಡ್ರೆ ನೀ ಸರಿ ನೋಡಿ. ಮುಂದಿನ ತಿಂಗಳಿಂದ ಬಾಡಿಗೆ ಸರಿಯಾಗಿ ಕೊಡಬೇಕು. ಇಲ್ಲ ಅಂತಂದ್ರೆ ನಾನೇ ಸುಮ್ಕೆ ಬಿಡಕ್ಕಿಲ್ಲ. ಬಂದು ತಿಂಗಳ ವಸೂಲಿ ಮಾಡ್ಬೇಕಾಯ್ತದೆ. ಇಲ್ಲಾಂದ್ರೆ ಮನೆ ಖಾಲಿ ಮಾಡಿಸಿ ಬೇರೆ ಕೊಡ್ಬೇಕಾಯ್ತದೆ. ಲೇ ನೀನೇನ್ಲ ಸುಮ್ಮನೆ ಇದೆಯಾ ಸುಮಾ? ಮಕ್ಕು ಗೆದ್ಬಿಟ್ಬಿಟ್ಟು ನೋಡಿ. ಈಗ ಹೇಳಿದ್ದಾಯ್ತಲ್ಲ, ಹೋಗಿ ಮುಂದೆ ನೋಡ್ಕೊಳ್ಳೋಣ. ಈಗ ಹೋಗಿ ಇನ್ನೊಂದು ಮನೆ, ಈಗ ನಮ್ಮ ಹೊತ್ತಿಗೆ ಚಿಕ್ಕತ್ತಿಗೆ ಮನೆಗೆ ಹೋಯ್ತಿದ್ದೀರಲ್ಲ, ಹೋಗ್ಬಿಟ್ಟು ಬನ್ನಿ, ಆಮೇಲೆ ನೋಡೋಣ. ಯಾವಳಿಗೂ ನಾನು ಎದ್ರುಕೊಳಕಿಲ್ಲ, ಯಾವಳಿಗೂ ಎದ್ರುಕೊಂಡು ಬಾಳಕಿಲ್ಲ. ಒಯ್ತಿರೋದೇನೆ ನೀಯ. ಅಯ್ಯೋ ಸುಖವಾಗಿ ಹೋಗಿ, ನನಗೇನಂತೆ, ನನಗೇನು ಬೇಜಾರಿಲ್ಲ. ನಮ್ಮ ಹೊತ್ತಿಗೆ ಏನಾದ್ರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ನಾನು ಕೊಡ್ತೀನಿ. ಹಿಂದೆ ಮುಂದೆ ಮಾತಾಡಲ್ಲ. ನಮ್ಮ ಪೊದ್ದು ಹೊತ್ತಿಗೆ ದುಡ್ಡು ಕೊಟ್ರೆ ನಾನೇನು ಕೊಡೋದ್ರಾಗ್ತಿಯಪ್ಪು ಹೇಳಿ. ಲೇ ಸುಮಾ, ನಮ್ಮನೆ ಇದು ನೋಡ್ಲಾ, ಬಾಯಿ ಗಂಟ್ಲು ಕಟ್ಟೆ ತುರುಕ್ಬಿಡ್ತೀನಿ, ಸುಮ್ ಕುಂತ್ಕ. ಓಹೋ ಸರಿ ಆಯ್ತು, ಹೋಗ್ಬಿಟ್ಟು ಪೊದ್ದು ಹತ್ರ ಬಾಡಿಗೆ ವಸೂಲಿ ಮಾಡ್ಕೊಂಬಿಟ್ಟು ಬಂದು ನಿಂಗೆ ತೋರಿಸ್ತೀನಿ. ತೋರಿಸು. ನಮ್ಮ ಹೊತ್ತಿಗೆ ಬಾಡಿಗೆ ಕೊಟ್ರೆ ನಾನು ಕೊಡ್ತೀನಿ. ಈಗಲೇ ಹೋಗಿಸ್ಕೊಂಬಿಟ್ಟು ಬರ್ತೀನಿ ರೇ. ಅಯ್ಯೋ ರಾಮ,
ಲೇ ಸುಮಾ ಇದು ನಮ್ಮನೆ ತಾನೆ, ನನ್ನ ಹೆಸರಿನಾಗೈತಾನೆ, ಇದ್ಯಾಕ್ಲೆ ಬಂದ್ಬಿಟ್ಟು ಈ ಅಮ್ಮ ಕಡ್ಡಿ ಅಲ್ಲಾಡಿಸ್ತಾವಳೆ. ಆಗ್ಲೇ ನಮ್ಮ ಅಣ್ಣ ಬಂದಿದ್ದ, ಏನೋ ಇವಳ ಹತ್ರ ಸುಳ್ಳು ಹೇಳೋನಂತೆ. ಅವಳು ನಂದೇ ಮನೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸಂಸಾರ ಉಳಿಸು ನಿನ್ ಕೈ ಮುಗಿತೀನಿ ಅಂತ ಬೇಡ್ಕಂಡ. ಇನ್ನೇನು ಮಾಡೋಕ್ಕಾಯ್ತದೆ ಅಂತ ನಾನು ಸರಿ ಅಂತ ಒಪ್ಕೊಂಡೆ. ಇನ್ನೇ ನಮ್ಮ ಅಣ್ಣನ ಸಂಸಾರ ಕಣ್ಣೆದ್ರಿಗೆ ಹಾಳು ಮಾಡೋಕ್ಕಾಯ್ತದ? ನಾನು ಯಾಕೆ ತೊಂದರೆ ತಗೋಬೇಕು? ಈಗ ಪೊದ್ದು ಹೊತ್ತಿಗೆ ಮನೆಗೆ ಹೋಯ್ತಾಳಲ್ಲ, ಹೋದಾಗ ರುಬ್ಬಿಟ್ಟು ಕಳಿಸ್ತಾಳಲ್ಲ, ಅವಾಗ ಬಂದು ಹೇಳ್ತಾಳೆ ನೀವು ಸುಮ್ಕಿರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓ ಬೊಡ್ಡಿ ನನ್ನ ಮಗ, ನಿಮ್ಮ ಅಣ್ಣನ ಸಂಸಾರ ಉಳ್ಸಕ್ಕೆ ಹೋಗ್ಬಿಟ್ಟು ನಾವು ಬಾಡಿಗೆ ಕಟ್ಟಕ್ಕಾಯ್ತದ? ಸರಿ ಬಿಡು, ಪೊದ್ದುನೇ ಸರಿಯಾಗಿ ಬುದ್ಧಿ ಕಲಿಸಿದ ಆವಕ್ಕನೇ ನೀ. ಅಪ್ಪ ಅಪ್ಪ, ಈ ಒಬ್ಬೊಬ್ರನ್ನ ಎಂಟ್ರನ್ನ ಕಟ್ಕೊಂಡೇನಿಯ ಭಾಳ ಕಷ್ಟ. ನಿಮ್ಮ ಅಣ್ಣ ನಿಮ್ಮಿಬ್ರನ್ನ ಕಟ್ಕೊಂಡು ಬೇಕಿತ್ತ ಇದೆಲ್ಲ ನನಗೆ ಈ ವಯಸ್ಸಾಗೆ. ರೀ ನಾನು ಪೊದ್ದು ಹೊತ್ತಿಗೆ ಮಂತ ಕರ್ಕೊಂಡೋಗ್ರಿ, ಶಾನೇ ದಿನ ಆಗೋಗ್ಬಿಟ್ಟೈತೆ. ನಮ್ಮ ಪೊದ್ದು ಹೊತ್ತಿಗೆ ಜಗಳ ಆಡೋದನ್ನ ನೋಡ್ಬಿಟ್ಟು ಒಂದೇ ಒಂದ್ಕಿತ ಫೈಟಿಂಗ್ ಮಾಡೋದನ್ನ ನಾನು ನೋಡ್ಬೇಕಲ್ಲ. ಸರಿ ಸರಿ, ಬಸ್ರಿ ಬೈಕೆ ಅಲ್ವಾ, ಈಡೇರ್ಸನ, ನಡಿ ನಡಿ. ನಡೀರಿ.